ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026 ಮೇ 21ನೇ ತಾರೀಕು ಗುರು ಬದಲಾವಣೆ ಆಯಿತು, ಪಥಚಲನೆ ಆಯಿತು, ಪಥ ಬದಲಾವಣೆ, ಗುರು ಟ್ರಾನ್ಸಿಟ್, ಜುಪಿಟರ್ ಟ್ರಾನ್ಸಿಟ್ ಆಯಿತು. ಇದರಿಂದ ಏನೆಲ್ಲ ಎಫೆಕ್ಟ್ ಆಗ್ತದೆ, ಅದು ಅಧಿಕ ಮಾಸದಲ್ಲಿ ಗುರು ಸಂಚಾರ ಬದಲಾವಣೆ, ಪಥ ಬದಲಾವಣೆ ಆಗಿದೆ. ಹೀಗಾಗಿ ಜಗತ್ತಿನಲ್ಲಿ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ. ಉದಾಹರಣೆಗೆ 21ನೇ ತಾರೀಕು ಗುರು ಬದಲಾವಣೆ ಆಯಿತು. 28ಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಬದಲಾವಣೆ ಮಾಡಿಬಿಟ್ಟ ಗುರುಗ್ರಹ. ವೆಸ್ಟ್ ಬೆಂಗಾಳಲ್ಲಿ ಮಮತಾ ಬ್ಯಾನರ್ಜಿನ ತೆಗೆಸಿ ಹೊಸ ಮಂತ್ರಿನ ಸೃಷ್ಟಿ ಮಾಡಿದ ಗುರುಗ್ರಹ. ತಮಿಳುನಾಡಿನಲ್ಲಿ ವಿಜಯ್ ಅವರು ಮುಖ್ಯಮಂತ್ರಿ ಆದರು. ಕೇರಳದಲ್ಲೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಆಯಿತು. ಹೀಗೆ ಬದಲಾವಣೆ ತರುವಂಥ ಗ್ರಹ ಗುರುಗ್ರಹ. ಗುರು ಪ್ರತಿಯೊಂದು ರಾಶಿಯಲ್ಲೂ ಒಂದೊಂದು ವರ್ಷ ಮೂವ್ ಆಗ್ತಾರೆ, ಒಂದೊಂದು ರಾಶಿಯಲ್ಲೂ ಒಂದು ವರ್ಷ ಇರ್ತಾರೆ. ಈ ವರ್ಷ ಅಧಿಕ ಮಾಸದಲ್ಲಿ 12 ವರ್ಷ ಆದಮೇಲೆ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿದ್ದಾರೆ ಜೂನ್ 2ನೇ ತಾರೀಕು. ಕಟಕ ರಾಶಿ ಉಚ್ಚಸ್ಥಾನ ಗುರುಗ್ರಹಕ್ಕೆ. ಕಟಕ ರಾಶಿ ಜಲತತ್ವ. ಇದನ್ನೆಲ್ಲ ಗಣನೆ ತಗೊಂಡು ನಾನು ಗುರು ಪರಾಭವ ಸಂವತ್ಸರಕ್ಕೆ ಅಧಿಪತಿ. ಈ ಪರಾಭವ ಸಂವತ್ಸರಕ್ಕೆ ಬಾಸ್ ಯಾರು? ಗುರುಗ್ರಹ ನಂಬರ್ 1. ಅಧಿಕ ಮಾಸದಲ್ಲಿ ಮೇ 21ನೇ ತಾರೀಕು ಗುರು ಟ್ರಾನ್ಸಿಟ್ ಆಯಿತು, ಜುಪಿಟರ್ ಆಯಿತು. ಜೂನ್ 2ನೇ ತಾರೀಕು ಕಟಕ ರಾಶಿಗೆ ಪ್ರವೇಶ ಗುರು ಮಿಥುನ ರಾಶಿಯಿಂದ. ಇದನ್ನೆಲ್ಲ ತಗೊಂಡಾಗ ವಿದ್ಯಾರ್ಥಿ ಜೀವನದಲ್ಲಿ ಏನೇನಾಗ್ತದೆ ಅನ್ನೋದನ್ನ ನಾನು ನಿನ್ನೆ ಮತ್ತು ಮೊನ್ನೆ ಸಂಚಿಕೆಗಳೆಲ್ಲ ನಾನು ತಿಳಿಸಿದ್ದೀನಿ. ಇವತ್ತು ನಾನು ಯಾವುದೋ ಒಂದು ಜನ್ಮದಲ್ಲಿ ಅಥವಾ ಹೋದ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಸ್ಕೂಲಲ್ಲಿ ಕಾಲೇಜಲ್ಲಿ ನಾನು ರ್ಯಾಗಿಂಗ್ ಮಾಡಿರ್ತೀನಿ. ಹೆಣ್ಣು ಹುಡುಗಿ ಕರ್ ರ್ಯಾಗಿಂಗ್ ಮಾಡೋದು, ಗಂಡು ಹುಡುಗರ ಕರ್ ರ್ಯಾಗಿಂಗ್ ಮಾಡೋದು, ಹಾಸ್ಟೆಲಲ್ಲಿ, ಸ್ಕೂಲಲ್ಲಿ, ಕಾಲೇಜ್ಗಳಲ್ಲಿ ರ್ಯಾಗಿಂಗ್ ಮಾಡೋದು. ಇದು ವಿದ್ಯಾರ್ಥಿ ಜೀವನದಲ್ಲಿ ನಡೆದಂಥ ರೌದ್ರತನ. ಇನ್ನೊಂದು, ಆಫೀಸ್ಗಳಲ್ಲಿ ವಿದ್ಯಾವಂತನ ಹೀಯಾಳಿಸೋದು, ಟೀಕೆ ಮಾಡೋದು, ಅವನಿಗೆ ಕಾಲು ಎಳೆಯೋದು, ಅವನ ಮೇಲೆ ಪಾಲಿಟಿಕ್ಸ್ ಮಾಡೋದು. ಆ ಥರ ಏನಾದ್ರು ಆಫೀಸ್ ವರ್ಕಲ್ಲಿ ಮಾಡಿದ್ರೆ ಒಬ್ಬ ವಿದ್ಯಾವಂತನಿಗೆ ಅಗೌರವ ಮಾಡ್ದಾಗೆ. ಒಬ್ಬ ವಿದ್ಯಾವಂತ ಹೊಟ್ಟೆಪಾಡಿಗೆ ಅವನು ಬಿಸ್ನೆಸ್ ಮಾಡ್ತಿದ್ರೆ ಅವನ ಬಿಸ್ನೆಸ್ನ ಹಾಳು ಮಾಡೋದು, ಅವನ ಬಗ್ಗೆ ಕೆಟ್ಟದ ಪ್ರಚಾರ ಮಾಡೋದು, ಅವನ ಮೇಲೆ ಕಂಪ್ಲೇಂಟ್ ಕೊಡೋದು, ಆಮೇಲೆ ಹೀನಾಮಾನವಾಗಿ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡೋದು, ಅದೊಂಥರ ರ್ಯಾಗಿಂಗು. ಹೀಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಓದ್ ಜನ್ಮದಲ್ಲೋ ಈ ಜನ್ಮದಲ್ಲೋ ರ್ಯಾಗಿಂಗ್ ಮಾಡಿ ಗೋಳಿಕೊಂಡು ಎಲ್ರಿಗೂ ತೊಂದರೆ ಮಾಡಿದ್ರೆ, ಉದ್ಯೋಗದಲ್ಲಿ ನಾನು ಪಾಲಿಟಿಕ್ಸ್ ಮಾಡೋದು, ಅವ್ನಿಗೆ ಸ್ಯಾಲ್ರಿ ಜಾಸ್ತಿ ಕೊಡಬೇಡ, ಅವ್ನ ಪ್ರಮೋಷನ್ ಕೊಡಬೇಡ ಅಂತೇಳಿ ನಾನು ಅವನ ಭವಿಷ್ಯದ ಮೇಲೆ ಆಟ ಆಡಿದರೆ, ಅವನ ಕ್ಯಾರಿಯರ್ ಮೇಲೆ ನಾನು ತೊಂದರೆ ಕೊಟ್ಟಿದ್ರೆ, ಒಬ್ಬ ವಿದ್ಯಾವಂತನಿಗೆ, ಒಬ್ಬ ಡಿಗ್ರಿ ಪಡ್ಕೊಂಡಂಥ ವ್ಯಕ್ತಿಗೆ ನಾವು ತೊಂದರೆ ಕೊಟ್ಟಿದ್ರೆ, ಅದು ರೌದ್ರತನ ಮಾಡಿದರೆ ಅದು ಒಂದು ಶಾಪಕ್ಕೆ ಗುರಿ ಆಗ್ತಾರೆ. ವ್ಯಾಪಾರದಲ್ಲಿ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಾಗಲಿ ನಮಗೆ ಇನ್ನೊಬ್ಬರೇ ಬೆಳೆಸೋ ಶಕ್ತಿ ಇಲ್ಲ ಅಂದರೆ ಅವ್ನು ತುಳಿಬಾರ್ದು, ಅವನಿಗೆ ಕೆಟ್ಟದ್ದು ಹೇಳಬಾರ್ದು, ಅವನು ತೊಂದರೆ ಕೊಡಬಾರ್ದು. ಉದಾಹರಣೆಗೆ ನಮ್ಮ ಸಂಸ್ಥೆನಲ್ಲೇ ಕೆಲವು ಜನ ಅವನು ಆ ಜಾತಿಯವನು, ಅವನು ನಿನ್ನೆ ಮೊನ್ನೆ ಬಂದವನು, ನಾವು ತುಂಬ ವರ್ಷದಿಂದ ಇದ್ದೀವಿ, ಅವನು ಚೆನ್ನಾಗಿ ಬೆಳೀತಾ ಇದ್ದಾನೆ, ಅವನು ಮಾಡೋ ಕೆಲಸ ನಾನು ಮಾಡೋಕ್ಕಾಗ್ತಿಲ್ಲ ಅಂದು ಹೊಟ್ಟೆ ಕಿಚ್ಚು ಒಳಗೆ ಕುತಂತ್ರಗಳು ಮಾಡ್ತಾರೆ. ಇದು ನನ್ನ ಸಂಸ್ಥೆಯಲ್ಲಿ ನಡೀತಾ ಇರೋದು. ಅವನು ಭದ್ರರು ಮಾಡಿಬಿಡೋದು, ಏನೋ ಒಂದು ಮಾಡಿ ಅವನ ಮೇಲೆ ಆರೋಪಗಳನ್ನು ಹೇಳೋದು, ನಾನು ಸರಿ ಇದ್ದೀನಿ ಅವ್ನು ಸರಿ ಇಲ್ಲ ಅಂಥೇಳಿ. ಒಬ್ಬ ಗೌರವಾನ್ವಿತ ವಿದ್ಯಾವಂತನ ಮೇಲೆ ದೌರ್ಜನ್ಯ, ಅಪಮಾನ, ನಿಂದನೆ, ಅವನ ಆಸೆ ಆಕಾಂಕ್ಷೆಗಳನ್ನು ಹಾಳು ಮಾಡೋದು, ಕೂಗ್ಸೋದು, ಇದೆಲ್ಲ ರೌದ್ರತನ, ರ್ಯಾಗಿಂಗ್ ಅಂತ ಕಿರುಕುಳ ಕೊಡ್ತಾ ಇರೋದು.
ನಮ್ಮ ಸಂಸ್ಥೆಯಲ್ಲಿ ಭಾಳಷ್ಟು ಜನ ಜಾತಿ ನೋಡಿ ಹೀಯಾಳಿಸ್ತಾರೆ. ಅವನು ಆ ಜಾತಿ, ನಾ ಶ್ರೇಷ್ಠವಾದ ಜಾತಿ, ಅವನು 2 ವರ್ಷಕ್ಕೆ ಬಂದವನು ಎಷ್ಟು ಬೆರೀತಾ ಇದ್ದಾನೆ, ಇಂಪ್ರೂವ್ ಆದ, ನಾನು ಅಷ್ಟು ವರ್ಷ ನಾನೇನು ಇಲ್ವಲ್ಲ. ಅವನಲ್ಲಿ ಇರುವಂಥ ಕೆಪಾಸಿಟಿ ನಿಮ್ಮಲ್ಲಿಲ್ಲ ಅಂದಮೇಲೆ ನೀವೇ ಕೊರಗಬೇಕು. ಇದೆಲ್ಲ ಎಲ್ಲಿ ಸೇರುತ್ತೆ? ರುದ್ರಶಾಪ ಕೊಟ್ಟೋಗ್ಬಿಡತ್ತೆ. ಯಾರೇ ರ್ಯಾಗಿಂಗ್ ಮಾಡಿದಾರೋ ಕಾಲೇಜ್ ಲೈಫಲ್ಲಿ ಅವ್ರು ಯಾರು ಉದ್ಧಾರ ಆಗಿಲ್ಲ. ಯಾಕೆಂದ್ರೆ ಆ ಹುಡುಗನ ಶಾಪ ತಟ್ಬಿಟ್ಟಿರ್ತದೆ. ಯಾರ್ಯಾರು ಆಫೀಸಲ್ಲಿ, ಅದರಲ್ಲೂ ನಮ್ಮ ಸಾಫ್ಟ್ವೇರ್ ಇಂಡಸ್ಟ್ರಿ ತುಂಬ ಅನ್ಯಾಯ ಇದೆ. ಅವ್ನ ಸ್ಯಾಲ್ರಿ ಜಾಸ್ತಿ ಕೊಡಬಾರ್ದು, ಪ್ರಮೋಷನ್ ಕೊಡಬಾರ್ದು. ಇವನು ನಮ್ಮ ಸ್ಟೇಟ್ ಅವನು, ಇವನು ಆಂಧ್ರದವನು, ಇವನು ಕೇರಳದವನು, ಇವನು ನಾರ್ತ್ ಇಂಡಿಯಾದವನು, ಇವನು ಮಹಾರಾಷ್ಟ್ರೀಯನ್, ಇವನು UP ಅವನು, ಎಲ್ಲ ನನ್ನವ್ರನ್ನೇ ಅಪಾಯಿಂಟ್ ಮಾಡ್ಕೊಂಬಿಟ್ಟು ನಂದು ಗ್ಯಾಂಗ್ ಕಟ್ಕೊಂಬಿಡೋದು. ನಾ ಕೆಲಸ ಮಾಡಿದ್ರು ಅವ್ರ ಕೆಲಸ ಮಾಡಿಸೋದು, ಕೆಲಸ ಮಾಡೋರಿಗೆ ಬೇಗ ಮನೆಗೆ ಹೋಗೋಂಗೆ ಮಾಡೋದು, ರಿಸೈನ್ ಮಾಡಿಸೋದು, ಆ ನೊಂದ್ಕೋತನೆಲ್ಲ ಹಿಂಸೆ ಕೊಡೋದು, ಟಾರ್ಚರ್ ಕೊಡೋದು ಕೆಲಸ ಮಾಡೋ ವ್ಯಕ್ತಿಗಳಿಗೆ. ಇದೆಲ್ಲ ಆ ಕೆಲಸ ಮಾಡೋ ಶಾಪೆಲ್ಲ ಮ್ಯಾನೇಜರ್ ತಟ್ಟುತ್ತದೆ. ಯಾರು ಹಿಂಸೆ ಕೊಡ್ತಾರಲ್ಲ ಅದೊಂಥರ ರ್ಯಾಗಿಂಗು. ಅಫಿಷಿಯಲ್ ಆಗಿ ಭಾಳ ಸಿಸ್ಟಮೆಟಿಕ್ ಆಗಿ ಮಾಡೋಂಥ ರ್ಯಾಗಿಂಗು. ಬಿಸ್ನೆಸ್ಸಲ್ಲಿ ಅಲ್ಲಿ ಹೋಗ್ಬೇಡ, ಅವನು ಡೂಪ್ಲಿಕೇಟ್ ಮಾಡ್ತಾನೆ, ಅವನು ಸರಿ ಇಲ್ಲ, ಅದು ನಕಲು, ಅದು ಏನೋ ಒಂದು, ಇದೆಲ್ಲ ಮಾಡಿ 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 ಅವನ ಬಿಸ್ನೆಸ್, ಅವನ ಶಾಪ ಇವನು ಗೊತ್ತಿಲ್ಲಂಗೆ ತಟ್ಬಿಟ್ಟಿರ್ತದೆ. ನೋಡಿದ್ರೆ ನಾನು ಏಳಿಗೆ ಆಗ್ತಿಲ್ಲ, ಉದ್ಧಾರ ಆಗ್ತಿಲ್ಲ ಅಂತೀವಿ. ನಾವೆಲ್ಲ ಮಾಡಿಬಿಟ್ಟಿರ್ತೀವಿ. ಹೆಂಗೆ ಉದ್ಧಾರ ಆಗ್ತೀವಿ? ಈ ಥರ ತಂತ್ರ ಕುತಂತ್ರಗಳನ್ನು ಮಾಡಿ ಸತ್ತೋಗಿದ್ರೆ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಮಾಡ್ತಿದ್ರೆ ಅವರು ಬೆಳೀತಾ ಬೆಳೀತಾ ಏಜ್ ಆಗ್ತಿದ್ದಂಗೆ ಕುಗ್ಗೋಗ್ಬಿಡ್ತಾರೆ. ಅವ್ರಿಗೆ ಏಜ್ ಆಗ್ತಿರ್ತದೆ. ಏಜ್ ಆಗ್ತಿದ್ದಂಗೆ ಎಲ್ಲ ಸೈಟು, ಕಾರು, ಮನೆ, ಬಂಗ್ಲೆ, ಹೆಂಡತಿ, ಗಂಡ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಎಲ್ಲ ಹೊಟ್ಟೋಯ್ತು. ಯಾಕೆ ಹಿಂಗಾಯ್ತು ಅನ್ನೋಷ್ಟೊಳಗೆ ರುದ್ರಶಾಪ. ರುದ್ರಶಾಪ ಅಂದರೆ ಇದು. ಹಾಗಾದರೆ ಒಬ್ಬ ವಿದ್ಯಾವಂತನಿಗೆ, ಗೌರವಾನ್ವಿತನಿಗೆ, ಒಂದು ಒಳ್ಳೆ ಕೆಲಸ ಮಾಡೋನಿಗೆ, ವ್ಯಾಪಾರ ಮಾಡೋನಿಗೆ, ಚೆನ್ನಾಗಿ ಕೆಲಸ ಮಾಡೋನಿಗೆ ಈ ಥರದ್ದೆಲ್ಲ ಇದ್ದಾಗ ದೋಷಗಳು ಮಾಡಿಬಿಟ್ರೆ ನಾವೆಲ್ಲೂ ದೂರ ಆಗ್ತೀವಿ. ನಾನು ಸುಮಾರು 5 MNC ಕಂಪ್ನಿ ಕೆಲಸ ಮಾಡಿದ್ದೀನಿ. 27 ವರ್ಷ ಅಬ್ಸರ್ವ್ ಮಾಡಿದ್ದೀನಿ. ಅವ್ರಿಗೇನು ಕೆಲಸ ಮಾಡೋಕ್ಕೆ ಬರಲ್ಲ. ಆದರೆ ಹುಡುಗರ ಮೇಲೆ ತುಂಬ 10 ಗಂಟೆ ತನಕ ಮಾಡು, ಎಷ್ಟೇ ಕೆಲಸ ಮಾಡಿದ್ರು ಸರಿ ಮಾಡಿಲ್ಲ ಅನ್ನೋದು, ಸ್ಯಾಲ್ರಿ ಜಾಸ್ತಿ ಮಾಡಲ್ಲ, ಪ್ರಮೋಷನ್ ಕೊಡಲ್ಲ, ಒಳ್ಳೆ ರೇಟಿಂಗ್ ಕೊಡಲ್ಲ. ಮತ್ತು ಅಲ್ಲೂ ಗ್ರೂಪಿಸಮ್, ನಮ್ಮ ಕಡೆ ನಮ್ಮ ಭಾಷೆಯವನು, ನಮ್ಮ ಸ್ಟೇಟ್ ಅವನು, ಇದೆಲ್ಲ ಅವನ ವಿದ್ಯೆಗೆ ಅವಮಾನ ಮಾಡ್ಕೋತಾ ಇದ್ದಾನೆ. ಒಬ್ಬ ಮ್ಯಾನೇಜರು ತಾನು ಕಲ್ತಂಥ ವಿದ್ಯೆಗೆ ಅವನೇ ಅವಮಾನ ಮಾಡ್ಕೋತಿದ್ದಾನೆ. ಇದೆಲ್ಲ ಕೆಟ್ಟೆಲ್ಲ ಮಾಡಿ ಅವನ ಸ್ಥಾನಕ್ಕೆ ಅಗೌರವ. ಅವನು ವಿದ್ಯಾವಂತ ಅನ್ನವೇ ಅಲ್ಲ, ಅವನ ಮ್ಯಾನೇಜರೇ ಅಲ್ಲ, ವೇಸ್ಟ್ ಆ ಮ್ಯಾನೇಜರ್. ಅವನು ಮ್ಯಾನೇಜರ್ ಏನು? ಒಬ್ಬ ವ್ಯಕ್ತಿನ ನೀಟಾಗಿ ಮ್ಯಾನೇಜ್ ಮಾಡೋನು ಮ್ಯಾನೇಜರ್ ಅಂತ. ಏನಪ್ಪ, ಏನು ಸಮಸ್ಯೆ, ಕೆಲಸ ಕಲ್ತಿಲ್ವಾ, ಕಲಿಸ್ತೀನಿ ನೋಡು, ಅರ್ಥ ಆಗ್ತಿಲ್ವಾ, ಅರ್ಥೈಸ್ತೀನಿ ನೋಡು, ಅರ್ಥ ಮಾಡೋಂಗೆ, ಚೆನ್ನಾಗಿ ಮಾಡ್ತಿದ್ಯಾ ಮಾಡು, ಸ್ಯಾಲ್ರಿ ಕೊಡಿಸ್ತೀನಿ, ಪ್ರಮೋಷನ್ ಕೊಡ್ತೀನಿ. ಅದು ಬಿಟ್ಬಿಟ್ಟು ಅವನ ಮೇಲೆ ಅವನ ವೀಕ್ನೆಸ್ ಎಲ್ಲ ಪಾಪ ಎಂಪ್ಲಾಯ್ ಮೇಲೆ ತೀರಿಸ್ಕೊಳ್ತಾರೆ. ಇದು ರ್ಯಾಗಿಂಗ್ ಅಂತ. ನಾನು ಸಾಫ್ಟ್ವೇರ್ ಕಂಪ್ನಿಲಿದ್ದಾಗ ಒಬ್ಬ ವ್ಯಕ್ತಿ ಮ್ಯಾನೇಜರ್ ಪೊಸಿಷನ್ಗೆ ಹೋಗ್ಬಿಟ್ಟು ಅವನಿಗೆ ಇಷ್ಟವಾದವ್ರನ್ನೆಲ್ಲ ಒಂದು ಗುಂಪಿಟ್ಕೊಂಡ್ಬಿಟ್ಟಿದ್ದಾನೆ. ಅವ್ನು ಹೇಳ್ದಂಗೆ ಯಾರು ಕೇಳಲ್ವೋ ಅವನ್ನೆಲ್ಲ ಒಂಥರ ಟೀಕೆ ಮಾಡೋದು, ಸಿಕ್ಕಾಪಟ್ಟೆ ವರ್ಕ್ ಕೊಡೋದು, ಹಿಂಸೆ ಕೊಡೋದು, ಸ್ಯಾಲ್ರಿ ಕೊಡೋಲ್ಲ, ಪ್ರಮೋಷನ್ ಕೊಡೋಲ್ಲ. ಅವ್ನು ಬೇಕಾದಲ್ಲ ಆನ್ ಸೈಟ್ಗೆ ಕಳಿಸೋದು, ಹೊರ ದೇಶಕ್ಕೆ ಕಳಿಸೋದು. 5 ವರ್ಷ ಎಕ್ಸ್ಪೀರಿಯನ್ಸ್ ಅವನಿಗೆ ಸ್ಯಾಲ್ರಿ ಇಲ್ಲ, 2 ವರ್ಷ 3 ವರ್ಷ ಇದ್ದವನಿಗೆ ಪ್ರಮೋಷನ್ ಮಾಡಿ ಸ್ಯಾಲ್ರಿ ಜಾಸ್ತಿ ಮಾಡಿಬಿಡೋದು. ಅವನೇನು ಮಾಡೋದೇ ಇಲ್ಲ. ಅವನ್ನೆಲ್ಲ ಬೇರೆ ಮಿಸ್ಯೂಸ್ ಮಾಡ್ಕೊಳ್ಳೋದು. ಇದೆಲ್ಲ ಅವನ ಹುದ್ದೆಗೆ, ಅವನ ವಿದ್ಯಾಭ್ಯಾಸಕ್ಕೆ ಅಗೌರವ, ಅವನು ಓದಿರೋ ಡಿಗ್ರಿಗೆ ಅಗೌರವ, ಅವನು ಕೊಟ್ಟಿರೋ ಪೊಸಿಷನ್ಗೆ ಅಗೌರವ. ಸಾಫ್ಟ್ವೇರ್ ಇಂಡಸ್ಟ್ರಿ ಭಾಳ ಇದೆ ಇದು ಇತ್ತೀಚೆಗಂತೂ. ಯಾವಾಗ ಈ ಥರ ಎಲ್ಲ ಮಾಡ್ತಾರೋ ಸಾಫ್ಟ್ವೇರ್ ಇಂಡಸ್ಟ್ರಿ, ಅವ್ರಿಗೆ ಮಕ್ಕಳಾಗಲ್ಲ ಅಂತ ಮ್ಯಾನೇಜರ್ಗಳಿಗೆ, ಅವ್ರ ಲೈಫೇ ಚೆನ್ನಾಗಿಲ್ಲ, ಮೈ ತುಂಬ ರೋಗ ಇರುತ್ತೆ, ಏಳಿಗೆನೇ ಆಗಲ್ಲ. ಆದರೆ ಅವ್ರು ಕೈಕಲ್ಲಿ ಕೆಲಸ ಮಾಡಿದವರೆಲ್ಲ ರಿಸೈನ್ ಮಾಡಿಬಿಟ್ಟು ಒಳ್ಳೊಳ್ಳೆ ಕಂಪ್ನಿಲಿ ಒಳ್ಳೊಳ್ಳೆ ಪೊಸಿಷನ್ಗೆ ಹೋಗಿದ್ದಾರೆ. ಅವ್ನು ಹಂಗೆ ತೊಂದರೆ ಕೊಟ್ಟ, ರಿಸೈನ್ ಮಾಡ್ದ, ಅವನಿಗಿಂತಲೂ ಸ್ಯಾಲ್ರಿ ಜಾಸ್ತಿ, ಅವನಿಗಿಂತಲೂ ಒಳ್ಳೆ ಪೊಸಿಷನ್ ಬೇರೆ ಕಡೆ ಇರ್ತಾರೆ. ಇದು ಒಂದು ರ್ಯಾಗಿಂಗು. ಇದಕ್ಕೆಲ್ಲ ಪರಿಹಾರ ಏನು ಮಾಡಬೇಕು? ಎಲ್ಲಿದೆ ಇದಕ್ಕೆ ಪರಿಹಾರ? ಯಾರು ಹೇಳ್ತಾರೆ? ಹೆಂಗೆ ಹೇಳ್ತಾರೆ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೀನು ಸಾಫ್ಟ್ವೇರ್ ಇಂಡಸ್ಟ್ರಿ ಹೆಂಗೆ ಮಾಡಿದ್ಯಾ, ನೀನು ಕಾಲೇಜಲ್ಲಿ ರ್ಯಾಗಿಂಗ್ ಮಾಡಿದ್ಯಾ, ನೀನು ಸ್ಕೂಲ್ ಟೈಮಲ್ಲಿ ರ್ಯಾಗಿಂಗ್ ಮಾಡಿದ್ಯಾ, ನೀನು ಇಂಥ ಬಿಸ್ನೆಸ್ ಅವ್ನಿಗೆ ಇಂಥ ಹಿಂಸೆ ಕೊಟ್ಟಿದ್ಯಾ, ನೀನು ಇಂಥ ಒಬ್ಬ ಉದ್ಯೋಗದಲ್ಲಿ ಇಂಥ ತೊಂದರೆ ಕೊಟ್ಟಿದ್ಯಾ ಅಂತ ಯಾವ ಥರ ಕಂಡು ಹಿಡ್ತಾರೆ ನೋಡೋಣ.
ಇದೆಲ್ಲ ಸೂಕ್ಷ್ಮತೆ ಇರೋದು. ಹಾಗೆ ಅವ್ರಿಗೆ ಏನು ಮಾಡ್ಬೇಕು ನಾವು? ಏನಿಲ್ಲ, ರುದ್ರಶಾಪಕ್ಕೆ ಗುರಿ ಆಗ್ಬಿಡ್ತಾರೆ ಇವರೆಲ್ಲ. ಸಿನಿಮಾ ಫೀಲ್ಡಲ್ಲೂ ಇದೆ, ಲಲಿತ ಕಲಾಕ್ಷೇತ್ರವೆಲ್ಲ ಇದೆ. ಚೆನ್ನಾಗಿ ತುಳಿಬೇಕು ಅಂದ್ರೆ ತುಳಿದು ಬಿಡ್ತಾರೆ, ಕೊನೆ ಇವನೇ ಬಿದ್ದೋಗ್ತಾನೆ. ಯಾರು ತುಳಿಸ್ಕೊಂಡೋ ಎತ್ತರವಾಗಿ ಪ್ರಖ್ಯಾತನಾಗಿ ವಿಖ್ಯಾತನಾಗಿ ಬಿಡ್ತಾನೆ. ಅದೇ ಸೃಷ್ಟಿಯ ಮೂಲ ರಹಸ್ಯ, ಅದೇ ದೇವರ ಲೀಲೆ. ಅದರಿಂದ ಯಾವ ರೀತಿ ಇನ್ನೊಬ್ಬರ ಜೀವನದಲ್ಲಿ ರೌದ್ರಾವತಾರ ಮಾಡಿರ್ತಾರೋ, ರೌದ್ರತೆಯನ್ನು ತೋರಿಸಿರ್ತಾರೋ ಅವರು ರುದ್ರಶಾಪಕ್ಕೆ ಗುರಿಯಾಗಿರ್ತಾರೆ. ಅದನ್ನ ಹೆಂಗೆ ನೀವು ಮಾಡ್ಕೊಳ್ಳೋದು? ಪ್ರಾಶ್ಚಿತ್ಯ ಮಾಡ್ಕೊಳ್ಳೋದು. 2 ಕೈಯಲ್ಲಿ ಶಿಖರ ಮುದ್ರೆ ಇಟ್ಕೋಬೇಕು. ಮುದ್ರೆ ಫಿಸಿಯೋಥೆರಪಿ 2 ಕೊಂಡು ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಿದಾಗ 2 ಲಿಂಗ ಆಯಿತು. ಇದು ಒಂದು ಮನಸ್ಸು, ಆತ್ಮ. ಮನಸ್ಸಿನ ಮೂಲಕ ನಿಂದನೆ ಮಾಡಿದ್ರೆ ಇದೊಂದು ಆತ್ಮ ಲಿಂಗ. ದೇಹದ ರೂಪದಲ್ಲಿ ಅವ್ರಿಗೆ ಹಿಂಸೆ ಕೊಟ್ಟಿದ್ರೆ, ರ್ಯಾಗಿಂಗ್ ಮಾಡಿ ಹೊಡೆದು ಬಡ್ದು ಹಾಸ್ಟೆಲಲ್ಲಿ, ಕಾಲೇಜಲ್ಲಿ ಎಲ್ಲ ಕಡೆ, ಇದು ಆತ್ಮಲಿಂಗ. ದೇಹ ಮತ್ತು ಮನಸ್ಸನ್ನು ಹಿಂಗೆ ಇಟ್ಕೊಂಡು ಕಣ್ಮುಚ್ಕೊಂಡು ಈಗ ಇಟ್ಕೊಳ್ಬೇಕು. ಓಂ ರಾಂ ಹ್ರೀಂ ರೂಂ ರೈಂ ರೌಂ ರಃ ರುದ್ರಶಾಪ ವಿಮೋಚಕಾಯೈ ಸುರಾದೇವಿಯೈ ನಮಃ. ಓಂ ರಾಂ ಹ್ರೀಂ ರೂಂ ರೈಂ ರೌಂ ರಃ ರುದ್ರಶಾಪ ವಿಮೋಚಕಾಯೈ ಸುಧಾದೇವಿಯೈ ನಮಃ. ಓಂ ರಾಂ ಹ್ರೀಂ ರೂಂ ರೈಂ ರೌಂ ರಃ ರುದ್ರಶಾಪ ವಿಮೋಚಕಾಯೈ ಸುರಾದೇವಿಯೈ ನಮಃ. ಓಂ ರಾಂ ಹ್ರೀಂ ರೂಂ ರೈಂ ರೌಂ ರಃ ರುದ್ರಶಾಪ ವಿಮೋಚಕಾಯೈ ಸುರಾದೇವಿಯೈ ನಮಃ. ಸುರಾದೇವಿ ಮನಸ್ಸು, ರುದ್ರಶಾಪ ದೇಹ. ಈ ರೀತಿ ಆ ಕರ್ಮನ ಕಳ್ಕೊಂಡು ಸತ್ತೋಗ್ಬೇಕು. ಇಲ್ಲಾಂದ್ರೆ ಬೆನ್ನತ್ತಿ ಬಿಡುತ್ತೆ ಕರ್ಮ. ಪ್ರತಿಯೊಂದು ಒಂದೊಂದು ಪದಕ್ಕೂ ಒಂದೊಂದು ದೋಷ ಇದೆ. ಒಂದೊಂದು ಪದದ ಕೆಟ್ಟ ಮಾತು, ಮುಟ್ಟಿದ್ದು, ಕೊಟ್ಟಿದ್ದು, ತಗೊಂಡಿದ್ದಕ್ಕೆಲ್ಲ ಒಂದೊಂದು ಕರ್ಮಕ್ಕೆ ಒಂದೊಂದು ಪನಿಷ್ಮೆಂಟ್ ಇದೆ. ಗರುಡ ಪುರಾಣದ ಇದೆಲ್ಲ ಒತ್ತು ಕೊಟ್ಟು ಹೇಳ್ತಾರೆ. ಅದರಿಂದ ಶುಕ್ರಶಾಪ, ಬ್ರಹ್ಮಶಾಪ, ರುದ್ರಶಾಪ ಜಾತಕದಲ್ಲಿ ಇರಬಾರ್ದು. ಅವ್ಯಾವುದು 3 ಇಲ್ಲ ಅಂದವನು ಬಹಳ 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 ಪ್ರಖ್ಯಾತವಾದಂಥ ಸೆಲೆಬ್ರಿಟಿ, ಲೆಜೆಂಡ್ ಅಂತ ಆಗ್ತಾರೆ. ಈ 3 ಶುಕ್ರಶಾಪ, ಬ್ರಹ್ಮಶಾಪ, ರುದ್ರಶಾಪದಿಂದ ಬಿಡುಗಡೆ ಆದವನು ಮಹಾಜ್ಞಾನಿ, ಅವನೇ ಬ್ರಹ್ಮಜ್ಞಾನಿ. ಈ ಥರ ಮುದ್ರಾಮಂತ್ರದಿಂದ ಈ ದೋಷ ಕಳ್ಕೊಳ್ಬೇಕು. ತಂತ್ರ ಯಾವುದು? ಯಾರ್ಯಾರು ಈ ಥರ ದೋಷ, ರ್ಯಾಗಿಂಗ್ ಮಾಡಿದರೆ, ಇನ್ನೊಬ್ಬರ ಲೈಫಲ್ಲಿ ಅವ್ರ ಕ್ಯಾರಿಯರ್ನ ಹಾಳು ಮಾಡಿದರೆ, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಕರ್ಮ ಕಟ್ಕೊಂಡಿದ್ರೆ ಅವ್ರೇನು ಮಾಡಬೇಕು? ಈ ಥರ ಮಾಡಿದರೆ ಅವನು ಒಬ್ಬ ದರಿದ್ರ ರೂಪಕ್ಕೆ ಸಮಾನ ಅಂತ ಹೇಳ್ತಾರೆ. ದಾರಿದ್ರರಿಗೆ ಸೇವೆ ಮಾಡಬೇಕು ಅಂತೇಳಿ, ಅಂದರೆ ನಾರಾಯಣ ಸೇವೆ ಮಾಡಬೇಕು ಅಂತ. ಈ ಥರ ದೋಷ ಇರೋರು ಆಫೀಸಲ್ಲಿ ಆಗಿರ್ಬೋದು, ಓದುವಾಗ ಮಾಡಿರೋ ರ್ಯಾಗಿಂಗ್, ವ್ಯಾಪಾರದಲ್ಲಿ, ಯಾವುದೇ ಕ್ಷೇತ್ರದಲ್ಲಿ ಈ ಥರ ದೋಷ ನೀವು ಮಾಡಿದರೆ ಸಾಯೋಷ್ಟೊಳಗೆ ಈ ಪಾಪ ನಿಮ್ಗೆ ಕಾಡಿಸ್ಬಿಡ್ತದೆ. ಅನುಭವಿಸ ಸಾವು ಬರಲ್ಲ. ಅಪ್ಪಿತಪ್ಪೇನಾದ್ರು ಸತ್ತೋದ್ರೆ ಈ ಕರ್ಮ ನೆಕ್ಸ್ಟ್ ಬರ್ತಿಗೆ ಹೋಗ್ಬಿಡುತ್ತೆ, ನಿಮ್ಮ ಅಕೌಂಟಲ್ಲಿ ಇರುತ್ತೆ. ಬೆಳೆದಾದ್ಮೇಲೆ ಆ ಏಜಿಗೆ ಈ ಕರ್ಮ ಅಲ್ಲಿ ಬಂದು ಕನೆಕ್ಟ್ ಆಗಿಬಿಡುತ್ತೆ, ಪನಿಷ್ ಮಾಡ್ತದೆ. ಅದರಿಂದ ನೀವು ದುಡ್ಡಿಟ್ಟದ್ದು ಕಾಪಾಡುತ್ತೋ ಇಲ್ವೋ, ಕೋಟಿಗಟ್ಟಲೆ ದುಡ್ಡಿಡ್ತೀರ, ನೀವು ಸತ್ಮೇಲೆ ಇಲ್ಲಿ ನಾನು ಈ ಜನರ 500 ಕೋಟಿ ಸಂಪಾದನೆ ಮಾಡಿ ಇಟ್ಬಿಟ್ಟು ಸತ್ತೋಗಿರ್ತೀನಿ, ಆ 500 ಕೋಟಿ ನೆಕ್ಸ್ಟ್ ಬರ್ತಿಗೆ ಬಂದು ಕಾಪಾಡಲ್ಲ. ಆದ್ರೆ ನಾ ಮಾಡಿದಂಥ ಪುಣ್ಯ ಮಾತ್ರ ನಾನು ನೆಕ್ಸ್ಟ್ ಬರ್ತಲ್ಲಿ ಕಾಪಾಡುತ್ತೆ. ಆ ಥರ ವ್ಯಕ್ತಿತ್ವದಿಂದ ಬದುಕಿ ಬಾಳಿ ಸತ್ತೋಗ್ಬೇಕು ಅಂತ ನನ್ನ ಒಂದು ಆಸೆ. ಅದರಿಂದ ಈ ರೀತಿ ಕರ್ಮ ಪ್ರಯೋಗಕ್ಕೆ ಏನು ಮಾಡಬೇಕು ಅಂತಂದರೆ, ದಾರಿದ್ರರು ಅಂದರೆ ರಸ್ತೆಯಲ್ಲಿ ಭಿಕ್ಷೆ ಬೇಡುವಂಥವರು, ಪುರಾಣದಲ್ಲಿ ಅದೇ ಹೇಳೋದು, ಯಾರಿಗೆ ಊಟ ತಿಂಡಿ ಇಲ್ಲ, ಮಲ್ಗಕ್ಕೆ ಮನೆ ಇಲ್ಲ, ಬೀದಿಲಿ ವಾಸ ಮಾಡೋರು, ಅನಾಥರು, ವೃದ್ಧರು, ಭಿಕ್ಷಕರಿಗೆ 21 ಸೋಮವಾರ ಅವ್ರಿಗೆ ಊಟ ಕೊಡೋದು, ದುಡ್ಡು ಕೊಡೋದು, ಜಲದಾನ 1 ಬಾಟ್ಲ್ ನೀರು ಕೊಡೋದು, ಧನದಾನ 10 ರೂಪಾಯಿ ಕೊಡೋದು, ಫಲದಾನ 1 ಹಣ್ಣು ಕೊಡೋದು, ವಸ್ತ್ರದಾನ ಅವ್ರಿಗೇನೋ 1 ಕಂಬಳಿ ಅಥವಾ 1 ಟವಲ್ಲು, 1 ಖರ್ಚಿಪ್ಪು, ನ್ಯಾಪ್ಕಿನ್ ಅಥವಾ ಏನೋ ಅವ್ರಿಗೆ ಬೇಕಾದಂಥ ಅಗತ್ಯ ವಸ್ತ್ರದಾನ ಕೊಟ್ಟರೆ, ಈ ಥರದಲ್ಲಿ ಪಾಲಿಟಿಕ್ಸ್ ಮಾಡಿ ತುಳಿದು ಎಲ್ಲ ಮಾಡಿ ಬಂದಿರ್ತೀವಲ್ಲ, ಆ ದೋಷ ಎಂಡಾಗತ್ತೆ, ಇರೋದೇ ಬೆನ್ನೆತ್ತು ಬಿಡುತ್ತೆ. ನಮ್ಮ ಜೊತೆ ಒಬ್ಬ ಕೆಲಸ ಮಾಡ್ತಿದ್ದ, ನಾರ್ತ್ ಇಂಡಿಯಾದವನು. ತುಂಬ ಜನರಿಗೆ ಬೇರೆ ಸ್ಟೇಟಿಗೆ ಬಂದವ್ರಿಗೆಲ್ಲ ಭಾಳ ಕ್ರಿಟಿಸೈಸ್ ಮಾಡೋದು, ಕೆಲಸ ಬಿಟ್ಟು ಹೋಗೋ ಥರ ಮಾಡೋದು,
ಬಿಡು ಅಂತೇಳಿ ಕೆಲಸಕ್ಕೆ ರಾಜೀನಾಮೆ ಕೊಡಿಸೋದು, ಹೀಗೆ ಎಲ್ಲ ಮಾಡಿ ಗೋಳಿ ಕೊತ್ತಿದ್ದ. ಯಾರ್ಯಾರು ಬಿಟ್ಟು ಹೋದ್ರು, ಯಾರ್ಯಾರು ಕಷ್ಟ ತಗೊಂಡಿದ್ರು ಅವನಿಂದ, ಅವನ ಗೋಳನ್ನು ಯಾರು ಅನುಭವಿಸಿದ್ರು ಅವ್ರದ್ದೆಲ್ಲ ಶಾಪ ಅವನಿಗೊಂದಿನ ತಟ್ಟಿಬಿಡ್ತು. ನಾನು ಹೇಳಿದೆ ನಿನಗೆ ಇದು ರಿವರ್ಸ್ ಹೆಂಗಾಗುತ್ತೆ ನೋಡ್ತಾ ಇರು ಅಂತ. ಅವನಿಗೆ ಒಂದು ಗಂಡು ಒಂದು ಹೆಣ್ಣಿತ್ತು. ಅವನಿಗೆ ಇಲ್ಲಿ ಏನೇನು ಮಾಡ್ತಿದ್ನೋ ಆ ಹುಡುಗನೂ ಕೂಡ ಬೇರೆ ಕಂಪ್ನಿ ಕೆಲಸ ಮಾಡ್ತಿದ್ದ. ಅವನಿಗೂ ಅವ್ರ ಮ್ಯಾನೇಜರ್ ಅದೇ ಥರ ಮಾಡಿ ಅವನ ಮಗನ ಕೆಲಸದಿಂದ ತೆಗೆದಾಕ್ಬಿಟ್ರು. ಮಗಳು ಕೂಡ ಯಾವುದೋ ಒಂದು ಕಂಪ್ನಿ ಕೆಲಸ ಮಾಡ್ತಿದ್ಲು, ಅವಳಿಗೂ ದಿವಸ ಆಯಿತು. ಕೊನೆಗೆ ಎಷ್ಟೋ ಜನ ಭಾಳ ಹಾಳು ಮಾಡಿದ್ದ ಪಾಪ. ಎಷ್ಟೋ ಜನ ಕೆಲಸ ಸೇರ್ಕೊಂಡು ಮದುವೆ ಆಗಿದ್ರು, ಕೆಲಸ ಸಿಗ್ತಾರಂತೆ ಕಾರ್ ಲೋನ್ ತೊಗೊಂಡಿದ್ರು, ಮನೆ ಲೋನ್ ತೊಗೊಂಡಿದ್ರು. ಇವ್ರು ಕೆಲಸದಿಂದ ಬಿಡಿಸ್ಬಿಟ್ಟ, ಬಿಡೋಂಗೆ ಮಾಡ್ದ. ಅವರು ಕಾರ್ ಲೋನು, ಮನೆ ಲೋನು ಎಲ್ಲ ಇತ್ತು. ಆ ಕೆಲಸ ಆದ್ಮೇಲೆ ಎಲ್ಲಿ ತೀರಿಸ್ತಾನೆ? ಅವ್ರ ಹೆಂಡತಿ, ಅಪ್ಪ, ಮಕ್ಕಳು ಎಲ್ಲ ಶಾಪ ಈ ಮ್ಯಾನೇಜರ್ ತಟ್ಬಿಡ್ತು. ಅವನ ಕಣ್ಣು ಮುಂದೆನೆ ಒಂದು ದಿವಸ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಗಂಡ ಹೆಂಡತಿ, ಮಗ ಮತ್ತೆ ಮಗಳು 3 ಜನ ಸ್ಪಾಟ್ ಡೆತ್. ಇವನೊಬ್ಬ ಮಾತ್ರ ಉಳ್ಕೊಂಡೆ. ಯಾಕೆಂದ್ರೆ ಅವನ ಕರ್ಮ ನೋವು ಅನುಭವಿಸೋಕ್ಕೋಸ್ಕರ ಭಗವಂತ ಅವ್ನು ನುಡಿಸ್ದ. ಎಷ್ಟು ಜನರು ಕಣ್ಣೀರು ಹಾಕಿದ್ದ ಸಾಫ್ಟ್ವೇರ್ ಇಂಡಸ್ಟ್ರಿ, ಎಷ್ಟು ಜನ ತೊಂದರೆ ಕೊಟ್ಟಿದ್ದ. ಅದಕ್ಕೆ ಸಾಫ್ಟ್ವೇರ್ ಇಂಡಸ್ಟ್ರಿ ಕೆಲಸ ಮಾಡೋರು ಪ್ರತಿಯೊಂದು ವಿಷಯದಲ್ಲೂ ನಾನು ಕರೆಕ್ಟಾಗಿ ಮಾತಾಡ್ತಿದ್ದೇನ, ನಾನು ಮಾಡ್ತಿರೋ ಸರಿಯ ತಪ್ಪಂತ ಅರ್ಥ ಮಾಡ್ಕೋಬೇಕು. ಮ್ಯಾನೇಜರ್ ಆದವರು, ಲೀಡರ್ ಆದವರು ಇನ್ನೊಬ್ರು ಮನಸ್ಸು ನೋಯಿಸಬಾರ್ದು. ಲೀಡರ್ ಆಗಿದ್ದೀನಿ, ಮ್ಯಾನೇಜರ್ ಆಗಿದ್ದೀನಿ ಅಂತ ತಿಳುವಳಿಕೆ ಕೊಟ್ಟು ಕೆಲಸ ತೆಗಿಸ್ಬೇಕು. ಟೀಕೆ ಮಾಡಬಾರ್ದು, ಟಾರ್ಚರ್ ಕೊಡಬಾರ್ದು, ಹರಾಸ್ಮೆಂಟ್ ಮಾಡಬಾರ್ದು. ವರ್ಕ್ ಪ್ಲೇಸ್ ಹರಾಸ್ಮೆಂಟ್ ಇದೆ, ಇದೆಲ್ಲ ಮಾಡಿಬಿಡ್ತಾರ. ಆ ದೋಷ ಅವ್ರ ಹೆಂಡತಿ ಮಕ್ಕಳ ತಟ್ಟು. ನಾನು ಹೇಳಿದೆ ವಿತಿನ್ 15 days ನೀನು ಅನುಭವಿಸ್ತೀಯ ನೋಡು ಅಂತ. ಪಾಪ ಅವರೆಲ್ಲ ಬಿಟ್ಟು ಹೋಗುವ ನಂತರ ಒಂದು ಮಾತಾಡಿದ್ರು. ರಿಸೈನ್ ಮಾಡಿಸ್ತಾ, ಸ್ಯಾಲ್ರಿ ಕೊಡ್ತಿರಲಿಲ್ಲ, ಪ್ರಮೋಷನ್ ಕೊಡ್ತಿರಲಿಲ್ಲ, ಏನೋ ಇವ್ನ ಕೈಯಿಂದ ಕೊಡೋ ಥರ ಆಟ ಆಡ್ತಿದ್ದ. ಇದ್ದಾರೆ ಸಾಫ್ಟ್ವೇರ್ ಇಂಡಸ್ಟ್ರಿ ಕೆಲವು ಕೆಟ್ಟ ಮ್ಯಾನೇಜರ್ಗಳಿದ್ದಾರೆ, ಕೆಟ್ಟ ಲೀಡರ್ಸ್ಗಳಿದ್ದಾರೆ. ಒಂದು ಅನುಭವಿಸ್ತಾರೆ ಅವರು. ಕೊನೆಗೆ ಅವನ ಹೆಂಡತಿ, ಮಗಳು ಸ್ಪಾಟ್ ಡೆತ್. ಇವನೊಬ್ಬ ಉಳ್ಕೊಂಡ. ಅದು ಸತ್ತಿರೋದನ್ನ ಗೋಳಾಡಿ ದಿನ ನರಳಿ ಅವನಿಗೆ 2 ಸಲ ಹಾರ್ಟ್ ಅಟ್ಯಾಕ್ ಆಯಿತು. ಈಗ ರಿಸೈನ್ ಮಾಡಿ ಕೂತು ಊರಿಗೋದ ಅವನು. ಆಗಾಗ ಫೋನ್ ಮಾಡಿ ಮಾತಾಡ್ತಾನೆ, ನೀವು ಮಾಡಿದ ಕರ್ಮ. ಮನೆ ಸಾಲ ತೊಗೊಂಡಿದ್ರು, ವೆಹಿಕಲ್ ಲೋನ್ ಇತ್ತು, ಅವರೆಲ್ಲ ಎಷ್ಟು ಪಾಪ ಹೆಂಡತಿ ಮಕ್ಕಳು ಡಿಪೆಂಡ್ ಆಗಿದ್ರು. ಅವ್ರಿಗೆಲ್ಲ ಅಯ್ಯೋ ಅನ್ಸಿ ಕೆಲಸ ಬಿಡಿಸ್ದೆ, ಅಯ್ಯೋ ಅನ್ಸಿ ಅವ್ರಿಗೆಲ್ಲ ತೊಂದರೆ ಕೊಟ್ಟೆ. ಆ ಶಾಪ. ಅದರಿಂದ ಕೆಲಸದಲ್ಲಿ ಯಾವ್ದಾದ್ರು ಕಂಪ್ನಿ ಕೆಲಸ ಮಾಡಬೇಕಾದ್ರೆ ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಕಂಪ್ನಿನೇ ಆಗಿರ್ಬೋದು, ನಿಮ್ಮ ಕೈಗಳಲ್ಲಿ ಕೆಲಸ ಮಾಡ್ತಿದ್ರು ಮಕ್ಕಳಂತೆ ನೋಡಿ ಪ್ರೀತಿಸಿ, ಒಳ್ಳೆ ಮಾತಲ್ಲಿ ಕೆಲಸ ತೆಗ್ಸಿ. ಎಲ್ಲ ಯಾರು ಮಾಡಲ್ಲ ಮಾಡ್ತಾರೆ. ನಾನು ಮ್ಯಾನೇಜರ್, ನಾನು ಲೀಡರ್ ಅಂತೇಳಿ ಕೊಬ್ಬು ಅಹಂಕಾರದಿಂದ ಅವ್ನಿಗೆ ಟೀಕೆ ಮಾಡೋದು, ಹಂಗೆ ಮಾಡೋದೆಲ್ಲ ಮಾಡಿದ್ರೆ ಅವ್ರಗಳ ಶಾಪ ಮ್ಯಾನೇಜರ್ಗೆ ಬೇಗ ತಟ್ಟಿಬಿಡುತ್ತೆ, ಲೀಡರ್ಸ್ ತಟ್ಬಿಡ್ತದೆ. ಇದು ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಇದು ಅಪ್ಲೈ ಆಗುತ್ತೆ. ನಿಮ್ಮ ಕಣ್ಮುಂದೆ ಹೆಂಡತಿ ಮಕ್ಕಳು, ನಿಮ್ಮ ಕಣ್ಮುಂದೆ ಗಂಡ ಎಲ್ಲ ಸಫರ್ ಬರಬಾರ್ದು. ರೋಗ ಬರುತ್ತೆ, ಬಗೆಹರಿಸಕ್ಕೆ ಆಗದಿರುವಂಥ ಕಷ್ಟಗಳು ಶುರುವಾಗ್ಬಿಡ್ತದೆ. ಅವರೆಲ್ಲ ಕಣ್ಣೀರು, ಅವ್ರ ಶಾಪ. ಅವ್ರಿಗೆ ಇವತ್ತು ಯಾವ ಜಾತಕಗಳು ಗೊತ್ತಾಗಲ್ಲ. ನೀನು ಇಂಥವ್ರಿಗೆಲ್ಲ ತೊಂದರೆ ಕೊಟ್ಟಿದ್ದಪ್ಪ, ಅದಕ್ಕೆ ಹಿಂಗಾಗಿದೆ, ಯಾರು ಎಲ್ಲಿ ಹೇಳಿ ಹೆಂಗೆ ಪತ್ತೆ ಹಚ್ಚಿರ್ತೀರ ನೋಡೋಣ. ನವಾಂಶದಲ್ಲಿ ಹೇಳ್ತೀರಾ, ರಾಶಿಕುಂಡಲಿ ಹೇಳ್ತೀರಾ, ದಶಾಭುಕ್ತಿಲಿ ಹೇಳ್ತೀರಾ, ಇಲ್ಲ ಅಷ್ಟಕವರ್ಗದಲ್ಲಿ ಹೇಳ್ತೀರಾ, ಇಲ್ಲ ಸುದರ್ಶನ ಚಕ್ರದಲ್ಲಿ ಹೇಳ್ತೀರಾ. ಸೂಕ್ಷ್ಮ. ಅದರಿಂದ ಈ ಥರದೆಲ್ಲ ದೋಷ ಮಾಡಬೇಡಿ. ನಾವ್ಯಾರು 500 ವರ್ಷ ಇರಲ್ಲ, 100 ವರ್ಷ ಇರಲ್ಲ. ಇರೋಷ್ಟು ದಿವಸ ನನ್ನ ಕೈಗಳಿಗೆ ಇಷ್ಟೆಲ್ಲ ಕೆಲಸ ಜನ ಮಾಡ್ತಾರೆ ಒಂದು ಹೆಮ್ಮೆ ಹೇಳ್ಕೊಳ್ಳಿ. ಅಯ್ಯೋ ನನಗಲ್ಲೇ 10 ಜನ ಇದ್ದಾರೆ ನನ್ನ ಕೈ ಕೆಳಗೆ, 10 ಜನ ನನ್ನ ಫ್ರೆಂಡ್ಸು, 10 ಜನ ನನ್ನ ಮಕ್ಕಳು. ಪ್ರೀತಿಯಿಂದ ಮಾಡಿಸಿ, ಪ್ರೀತಿಯಿಂದ ಮಾತಾಡಿಸಿ, ಪ್ರೀತಿಯಿಂದ ಕೆಲಸ ತೆಗೆಸಿ, ನಿಮ್ಮನ್ನು ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಅಲ್ಲೊಬ್ಬ ಮ್ಯಾನೇಜರ್ ಇತ್ತಪ್ಪ, ನಮಗೆ ಎಂಥ ಕೆಟ್ಟ ಮ್ಯಾನೇಜರ್ ಅಂತ ಊರವ್ರಿಗೆಲ್ಲ ಹೇಳ್ಕೊಂಬರ್ತಾರೆ. ಪದೇ ನಿಮ್ಮ ಬಗ್ಗೆ ಕೆಟ್ಟ ಮಾತಾಡ್ತಿದ್ದಾರೆ ಅಂದರೆ ನಿಮ್ಗೆ ಎಷ್ಟು ಅಗೌರವ. ಆ ಸ್ಥಾನಕ್ಕೆ ನೀವು ಓದಿರೋ ಡಿಗ್ರಿಗೆ ಅಗೌರವ. ಇದು ಮಾಡಬಾರ್ದು. ಈ ಥರ ಮಾಡಿದರೆ ಮುಕ್ತರಾಗಿ ಶಾಪಗ್ರಸ್ತ ತಗೋಬೇಕು. ಇದಕ್ಕೆ ರುದ್ರಶಾಪ ಅನ್ನೋದು. ಇದು ಒಂದು ಶಾಪ. ರುದ್ರಶಾಪ ಅಂದರೆ ಅಂತ ಎಲ್ರಿಗೂ ಅರ್ಥ ಆಗಿದೆ. ಈ ಥರ ಏನಾದ್ರು ಮಾಡಿದರೆ ಕರೆಕ್ಷನ್ ಮಾಡ್ಕೊಳ್ಳಿ. ಇದೊಂದು ಒಳ್ಳೆಯ ಅವಕಾಶ ಇದೆ ಸಾಯೋಕ್ಕೆ ಮುಂಚೆ. ಮತ್ತು ಈ ಥರ ನಡ್ಕೊಳ್ಳೋವಂಥ ನಡವಳಿಕೆಯನ್ನು ಮುಂದುವರಿಸಬೇಡಿ ಅಷ್ಟೆ. ನೋಡೋದಲ್ಲ ವೀಕ್ಷಕರೇ, ಶಾಪಗಳು ಇಷ್ಟು ವರ್ಕ್ ಆಗುತ್ತೆ. ಮಾಟ ಮಂತ್ರ ತಂತ್ರಗಿಂತಲೂ ಸ್ಟ್ರಾಂಗು ಈ ಶಾಪಗಳು. ಯಾರು ನಮ್ಮ ಮಾಟ ಮಂತ್ರ ಮಾಡಿಸಿಲ್ಲ, ಆದರೆ ಅದಕ್ಕಿಂತ 10ರಷ್ಟು ನಡೀತಾ ಇದೆ ನಮ್ಮ ಮನೆಯಲ್ಲಿ, ನನ್ನ ಜಾತಕದಲ್ಲಿ. ಅಂದರೆ ಶಾಪ. ನಾವು ಶಾಪ ಹಾಕ್ಬೇಕು ಅಂತ ಏನಿಲ್ಲ, ಮನಸ್ಸು ನೋಯಿಸಿದ್ರೆ ಸಾಕು ಶಾಪ ಕನ್ವರ್ಟ್ ಆಗಿಬಿಡ್ತದೆ. ಸೂಕ್ಷ್ಮವಾಗಿರ್ಬೇಕು. ಒಬ್ರು ಕೈಗಳಲ್ಲಿ ಕೆಲಸ ಮಾಡುವಾಗ, ಅಥವಾ ನನ್ನ ಕೈಗಳಿಗೆ ಇಷ್ಟೊಂದು ಕೆಲಸ ಮಾಡ್ತಿದ್ದಾರೆ ಅನ್ನುವಾಗ, ಮತ್ತು ನನ್ನಲ್ಲಿ ಇಷ್ಟು ಜನ ಇದೆ, ಭಗವಂತ ನಾನು ಇಷ್ಟು ಜನಕ್ಕೆ ಲೈಫ್ ಕೊಟ್ಟಿದ್ದೀನಿ, ಕೆಲಸ ಕೊಟ್ಟು ಸಂಬಳ ಕೊಡ್ತಾ ಇದ್ದೀನಿ. ಆ ಸಂಬಳದ ಅವನ ಹೆಂಡತಿ ಮಕ್ಕಳು ಕಾರ್ ಲೋನು,
ಮನೆ ಲೋನು, ಏನೋ ಒಂದು ಅವ್ರ ಮನೇಲಿ ಏನೋ ಪ್ರಾಬ್ಲಮ್, ಅದೆಲ್ಲ ನಿಧಾನ ತೀರಿಸ್ಕೊಂಡು ಹೋಗ್ತಿದ್ದಾರೆ ಅಂದರೆ ನನ್ನಿಂದಾನ ಒಂದು ಭಾವನೆ ಬರಬೇಕು. ಅದು ಮ್ಯಾನೇಜರ್ ಅಂದರೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲ. ಎಲ್ಲ ಹುಡುಗರು ಸೇರಿಕೊಂಡು ಸರಿಯಾಗಿ ಮಾಡಲಿಲ್ಲ, ಮ್ಯಾನೇಜರ್ ಕೆಲಸ ತೆಗೆದು ಬಿಡ್ತಾರೆ. ಅದನ್ನ ಅವ್ನು ಚಿಂತೆ ಮಾಡಬೇಕು. ನನ್ನ ಟೀಮ್ ಸರಿ ಮಾಡಲಿಲ್ಲ, ನನ್ನ ಜಾಬ್ ಹೊಟ್ಟೋಗುತ್ತೆ ಅಂತ ಅವ್ರು ಅರ್ಥ ಮಾಡ್ಕೋಬೇಕು. ನನ್ನ ಟೀಮ್ ನಾನು ಲೋ ಮಾಡಲಿಲ್ಲ, ನಾನು ಎಲ್ಲರೂ ನಾಳೆ ನನ್ನ ಕತೆ ಏನಿರ್ತದೆ ಅಂತ. ಎಕ್ಸ್ಚೇಂಜ್ ಆಫರ್ ಇವೆಲ್ಲ. ನೀನು ಲವ್ ಮಾಡಿದ್ರೆ ಅವ್ರು ಲವ್ ಮಾಡ್ತಾರೆ. ನೀನು ನೋವು ಕೊಟ್ಟರೆ, ದುಃಖ ಕೊಟ್ಟರೆ ಅವ್ರು ಶಾಪವಾಗಿ ನೀನು ಅನುಭವಿಸ್ಬೇಕಾಗಿ ಬರುತ್ತೆ. ಇದೇ ಯೂನಿವರ್ಸಲ್ ಲಾ ಆಫ್ ವೈಬ್ರೇಷನ್, ಲಾ ಆಫ್ ಅಟ್ರಾಕ್ಷನ್. ಇದನ್ನು ಅರಿತವನೇ ಜ್ಞಾನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಈ ಲಿಂಕನ್ನು ನಿಮ್ಮ ಬಂಧು ಮಿತ್ರ ಕಳಿಸಿ. ಪಾಪ ಅವರು ಯಾವ್ಯಾವುದೋ ಸಫರ್ ಪಡ್ತಿರ್ತಾರೆ. ನೀವು ಅವ್ರಿಗೆ ಫಾರ್ವರ್ಡ್ ಮಾಡಿದ್ರೆ, ಲಿಂಕನ್ನು ಶೇರ್ ಮಾಡಿದ್ರೆ ಅವ್ರ ಜೀವನದಲ್ಲಿ ನೀವು ಒಂದು ದೊಡ್ಡ ಗುರು ಆಗ್ತೀರಿ. ಅವ್ರ ಜೀವನ ಒಂದು ದೊಡ್ಡ ಬೆಳಕು ಕೊಟ್ಟಂಗೆ. ನೀವು ಊಟ ಕೊಡಬೇಡಿ, ಬಟ್ಟೆ ಕೊಡಬೇಡಿ, ಆಸ್ತಿ ಕೊಡಬೇಡಿ. ಜಸ್ಟ್ ನಾನು ಮಾಡಿರೋ ಎಪಿಸೋಡ್ ಅವ್ರು ಶೇರ್ ಮಾಡಿ. ಅವ್ರ ಭಾಗಕ್ಕೆ ನೀವೇ ಗುರುಗಳು, ನೀವೇ ದೈವರು. ಆದರೆ ಎಲ್ರಿಗೂ ಶೇರ್ ಮಾಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡಲ್ಲಿ ಕೂಡ ನಾವು ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ರೆ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.